ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಸದ್ಗುರುವಿರಲಿ ಎನ್ನ ಮಾನಸದಿ. ಭಾರತದ ಗುರುಕುಲಗಳು ಹೇಗಿದ್ದು ಎನ್ನುವುದನ್ನು ನಿರೂಪಿಸ್ತಾ ತನ್ಮಧ್ಯೆ ಗುರುಗಳು ಹೇಗಿದ್ರು, ಹೇಗಿರಬೇಕಿತ್ತು, ಹೇಗಿರುವವರನ್ನು ಗುರುಗಳು ಅಂತ ಕರೀತಾ ಇದ್ರು ಎನ್ನುವುದರ ಕುರಿತು ಮಾತನಾಡ್ತಾ ಇದ್ದವು. ತಪಸ್ವಿ ಎಂಬ ಒಂದು ಲಕ್ಷಣವನ್ನು ಹೇಳ್ತಾರೆ. ತಪಸ್ವಿ ತಪಸ್ಸಿರಬೇಕು. ಗುರುತ್ವವೆಂಬುದು ಒಂದು ತಪಸ್ಸು, ಅದು ತಮಾಷೆ ಅಲ್ಲ, ತಪಸ್ಸು. ಅದು ತಪಸ್ಸು ಅಲ್ಲದೆ, ತಪಸ್ಸು ಇಲ್ಲದೆ ಯಾವುದೂ ಸಿದ್ಧಿ ಆಗುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳು ಕೂಡ ತಪಸ್ಸಿನಲ್ಲೇ ಸಿದ್ಧವಾಗ್ತವೆ. ಅದಿಲ್ಲ ಯಾವ ಸಿದ್ಧ ಆಗತ್ತೆ? ಒಬ್ಬ ಚಿತ್ರಕಾರ ಚಿತ್ರ ಬಿಡಿಸಿದ್ರೆ ತಪಸ್ಬೇಕು. ಒಬ್ಬ ಶಿಲ್ಪಿ ಶಿಲ್ಪವನ್ನು ಕೆತ್ತನೆ ಮಾಡಿದರೆ ಅಲ್ಲಿ ತಪಸ್ಬೇಕು. ಶಿಲ್ಪಿಯ ತಪಸ್ಸಿಲ್ಲದೆ ಶಿಲ್ಪವು ನಿರ್ಮಾಣವಾಗೋದಿಲ್ಲ. ಒಬ್ಬ ಇಂಜಿನಿಯರ್ ಸೇತುವೆಯನ್ನು ಕಟ್ಟಿದರೆ ತಪಸ್ಬೇಕು. ಹೀಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ತಪಸ್ಸಿಲ್ಲದೆ ಯಾವುದೂ ಸಿದ್ಧಿಸೋದಿಲ್ಲ. ಅಂದ ಮೇಲೆ ಗುರುವಾದವನಿಗೆ ತಪಸ್ಸು ಬೇಕು ಅಂತ ಪ್ರತ್ಯೇಕ ನಾವು ಹೇಳಬೇಕೆ? ಹಾಗಿದ್ರೆ ತಪಸ್ಸು ಎಂಬುದು ಏನು? ಇದು ತಪಸ್ಸು ಅಂದ್ರೆ ಕಾಡು ಸೇರೋದಾ? ತಪಸ್ಸು ಅಂದ್ರೆ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿರೋದಾ? ತಪಸ್ಸು ಅಂದ್ರೆ ಗಡ್ಡ ಬಿಡೋದಾ? ತಪಸ್ಸು ಅಂದ್ರೆ ಒಂದು ದಂಡದ ಮೇಲೆ ಈ ತರ ಕೈ ಇಟ್ಕೊಂಡು ಕೂತ್ಕೊಳ್ಳೋದಾ? ತಪಸ್ಸು ಅನ್ನೋದಕ್ಕೆ ನಾನಾ ತರದ ಕಲ್ಪನೆಗಳಿದೆ. ಮನೆ ಬಿಟ್ಟು ಹೋಗೋದಾ? ಏನಿಲ್ಲ. ತಪಸ್ಸು ಅಂದ್ರೆ ಶಿಸ್ತು, ಯಾರೂ ಮಾಡಬಹುದಾದದ್ದು ಮತ್ತು ಎಲ್ಲರೂ ಒಂದಲ್ಲ ಒಂದು ಪ್ರಮಾಣದಲ್ಲಿ ಮಾಡ್ತಾ ಇರುವಂತದ್ದೇ ಅದು ಶಿಸ್ತು. ತಪಸ್ಸು ಅಂದ್ರೆ ಆಯ್ಕೆ ಅಂತ, ಅಥವಾ ಆಯ್ಕೆಯಲ್ಲಿ ಶಿಸ್ತು ಅಂತ. ಏನನ್ನು ಬಳಸಬೇಕು, ಏನನ್ನು ಬಳಸಬಾರದು ಎನ್ನುವ ವಿಷಯದಲ್ಲಿ ನಮಗೊಂದು ಶಿಸ್ತು ಬಂದರೆ ಅದಕ್ಕೆ ತಪಸ್ಸು ಎಂಬುದಾಗಿ ಹೆಸರು. ಮುಖ್ಯವಾಗಿ ಆಹಾರದ ವಿಷಯದಲ್ಲಿ ಯೋಗಸೂತ್ರ ತಪಸ್ಸನ್ನು ಹೀಗೆ ನಿರೂಪಣೆ ಮಾಡಿದೆ. ಹಿತ ಮಿತ ಮೇಧ್ಯಾಸನಂ ತಪಃ. ಹಿತ ಮಿತ ಮೇಧ್ಯಾಸನಂ ತಪಃ. ಎಷ್ಟು ಸರಳವಾಗಿ ಕಡಿಮೆ ಪದಗಳಲ್ಲಿ ಇಷ್ಟು ದೊಡ್ಡ ವಿಷಯವನ್ನು ಅವರು ಹೇಳಿದ್ದಾರೆ ಯೋಗ ಸೂತ್ರಕಾರರು. ಹಿತ ಮಿತ ಮೇಧ್ಯಾಸನಂ. ಅಶನಂ ಎಂದರೆ ಆಹಾರ, ಅದು ಹಿತವಾಗಿರಬೇಕು, ಮಿತವಾಗಿರಬೇಕು, ಮೇಧ್ಯವಾಗಿರಬೇಕು. ಅದೇ ತಪಸ್ಸು. ಏನು ಹಾಗಂದ್ರೆ? ಹಿತ ಅಂದ್ರೆ ಏನು? ಮಿತ ಅಂದ್ರೆ ಏನು? ಮೇಧ್ಯ ಅಂದ್ರೆ ಏನು? ಅಂದರೆ ಹಿತ ಅನ್ನೋ ಶಬ್ದಕ್ಕೆ ಶಬ್ದಾರ್ಥ ಇಟ್ಟಿದ್ದು ಅಂತ. ಏನು ಹಾಗಂದ್ರೆ? ಇಟ್ಟಿದ್ದು ಅನ್ನೋದಕ್ಕೂ ನಾವು ಹಿತ ಅಂತ ಯಾವ ಅರ್ಥದಲ್ಲಿ ಬಳಸ್ತಾ ಇದೀವಿ ಅದಕ್ಕೂ ಏನು ಸಂಬಂಧ ಅಂದ್ರೆ, ಚೂರು ಹಿಂದ್ಗಡೆ ಸೇರಿಸ್ಕೊಳ್ಳಿ, ಅರ್ಥ ಆಗತ್ತೆ. ದೇವರು ನಮಗಾಗಿ ಇಟ್ಟಿದ್ದು, ಸೃಷ್ಟಿಯು ನಮಗಾಗಿ ಇಟ್ಟಿದ್ದು. ಈಗ ಆಹಾರವೇ ತೆಗೆದುಕೊಂಡ್ರೆ ನಮಗೆ ಅಂತ ಸೃಷ್ಟಿ ಆಹಾರವನ್ನು ಇಟ್ಟಿದೆ, ಅದನ್ನು ನಾವು ತಿನ್ಬೇಕು. ಅದು ಬಿಟ್ಟು ಬೇರೆ ತಿಂದ್ರೆ ಅದು ಹಿತ ಅಲ್ಲ, ಅಹಿತ. ಅದು ನಮಗಾಗಿ ನಿಹಿತವಲ್ಲ, ಹಿತವಲ್ಲ, ಅದು ಅಹಿತ. ಈಗ ನಾವು ಯಾವ ಆಶ್ರಮದಲ್ಲಿದ್ದೇವೆ, ನಮ್ಮ ದೇಹದ ಪ್ರಕೃತಿಗಳು ಹೇಗಿದೆ, ವಾತ ಪಿತ್ತ ಕಫ, ನಮ್ಮ ದೇಹದ ಪ್ರಕೃತಿ ಹೇಗಿದೆ, ಇದನ್ನನುಸರಿಸಿ ನಾವು ಆಹಾರ ಸೇವನೆ ಮಾಡಬೇಕಾಗ್ತದೆ. ಇದನ್ನನುಸರಿಸಿ ಪ್ರಕೃತಿ ಇಟ್ಟಿದೆ, ಇಂಥವನಿಗೆ ಇದು ಒಳ್ಳೆಯದು ಎಂಬುದಾಗಿ ಪ್ರಕೃತಿ ಇಟ್ಟಿದೆ, ಅದನ್ನು ಸೇವಿಸಬೇಕು. ಈಗ ಉದಾಹರಣೆಗೆ ಹುಲಿ ಸಸ್ಯಾಹಾರ ಮಾಡಬೇಕಾ? ಈಗ ನಾವು ಸೌಮ್ಯ ಪ್ರಾಣಿಗಳನ್ನು ಯಾರು ಕೊಂದರೆ ಅವ್ರ ಬಗ್ಗೆ ಒಂದು ರೀತಿಯ ಬೇರೆ ರೀತಿಯ ಭಾವನೆ ಬರುತ್ತೆ ನಮ್ಗೆ. ಏನಪ್ಪ ಕ್ರೂರಿಯವನು, ಏನಪ್ಪ ಹಿಂಸ್ರ,
ಈ ಮನುಷ್ಯ ಒಂದು ಗೋಹತ್ಯೆ ಮಾಡಿದ್ರೆ ಅದೊಂದು ಪಾತಕ ಆಗಿ ನಾವು ಪರಿಗಣನೆ ಮಾಡ್ತೇವೆ. ಅದು ಹುಲಿ ಮಾಡ್ತಾ ಇರ್ತದೆ. ಅದನ್ನು ಹುಲಿಗೆ ಯಾರು ಆ ಮಾತನ್ನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹುಲಿ ಹಸುವನ್ನು ಕೊಂದು ತಿಂತದೆ, ಆದ್ರೆ ಗೋಹತ್ಯೆ ಪಾಪ ಬಂತು ಅಂತ ಯಾಕೆ ಹೇಳಿಲ್ಲ ಹುಲಿಗೆ? ಅಂದ್ರೆ ಪ್ರಕೃತಿ ಇದನ್ನು ಅದಕ್ಕೆ ಆಹಾರವಾಗಿ ಇಟ್ಟಿದೆ, ಹಿತ. ಹಾಗಾಗಿ ಅದು ಶಾಕಾಹಾರ ಸೇವನೆ ಮಾಡ್ಕೊಂಡಿರ್ಬೇಕು ಅಂತಿಲ್ಲ ಹುಲಿ. ಅದಕ್ಕೆ ಅದೇ ಸರಿ. ಅದು ಬೇಟೆಯಾಡಬೇಕು, ಪ್ರಾಣಿಗಳನ್ನು ತಿನ್ನಬೇಕು. ಹಾಗೆ ತಿನ್ನೋದ್ರಿಂದ ಆ ಪ್ರಾಣಿಗಳ ಸಂಖ್ಯೆ ಕೂಡ ನಿಯಂತ್ರಣದಲ್ಲಿರ್ತದೆ. ಜಿಂಕೆಗಳು ಅಥವಾ ಇಂಥವುಗಳ ಸಂಖ್ಯೆ ಕೂಡ ನಿಯಂತ್ರಣದಲ್ಲಿರ್ತದೆ. ಹಾಗಾಗಿ ಹುಲಿ ಜಿಂಕೆಗಳು ಎಲ್ಲವನ್ನೂ ತಿಂದು ಮುಗಿಸ್ಬಿಡೋದಿಲ್ಲ. ಒಂದಾದ್ಮೇಲೆ ಎಲ್ಲ ಜಿಂಕೆಗಳನ್ನು ಹೊಟ್ಟೆ ತುಂಬಿದ್ರು ಕೂಡ ತಿಂತಾ ಇರೋದಿಲ್ಲ. ಯಾಕೆಂದ್ರೆ ನಾಳೆ ಆ ಜಿಂಕೆಗಳ ನಾಶಿಸಿ ಹುಲಿಯ ಬದುಕಿದೆ. ಎಲ್ಲವನ್ನು ಹಿಂದೆ ತಿಂದ್ರೆ ನಾಳೆ ಕಥೆ ಏನು? ಆ ಪ್ರಜ್ಞೆ ಮನುಷ್ಯನಿಗಿಲ್ಲದೆ ಇದ್ರು ಹುಲಿಗಿದೆ ಅದು. ಹಾಗಾಗಿ ಹೊಟ್ಟೆ ತುಂಬಿದ ಬಳಿಕ ತನ್ನ ಕಣ್ಮುಂದೆಯೇ ಜಿಂಕೆ ಓಡಾಡಿದ್ರು ಕೂಡ ಹುಲಿ ಅದರ ಮೇಲೆ ಆಕ್ರಮಣ ಮಾಡೋದಿಲ್ಲ. ಅದೇ ಹಸಿವಾಗಿದ್ದಾಗ ಖಂಡಿತವಾಗಿಯೂ ಆಕ್ರಮಣ ಮಾಡ್ತದೆ. ಒಂದು ಹೊತ್ತಿಪ್ಪತ್ತಕ್ಕೊಂದು ನಾಳೆಗಾಯ್ತು ನಾಡಿದ್ದಗಾಯ್ತು ಅಂತ ಇಟ್ಕೊಳ್ಳೋದಿಲ್ಲ. ಅದು ತನಗೆ ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆಗ ಅಂತ. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ ಹಿತ ಅಂತ. ಹುಲಿಗೆ ಹುಲ್ಲ ಹಿತ, ಹುಲ್ಲಗೆ ಹುಲ್ಲು ಹಿತ. ಹಾಗಂತ ನಾವು ಹುಲ್ಲು ತಿನ್ನೋ ಹಾಗಿಲ್ಲ, ನಮಗದು ಹಿತ ಅಲ್ಲ. ನಾವು ಹುಲ್ಲು ತಿನ್ನೋದಾದ್ರೆ ಅದಕ್ಕೊಂದು ಸಂಸ್ಕಾರ ಕೊಡಬೇಕಾಗ್ತದೆ, ಪರಿಷ್ಕಾರ ಮಾಡಬೇಕಾಗ್ತದೆ, ಆಮೇಲೆ ತಿನ್ಬೋದು ಬೇಕಿದ್ರೆ. ಅದು ಹಾಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿ ಯಾವ ಜೀವಕ್ಕೆ ಯಾವ ಆಹಾರವನ್ನು ಅಥವಾ ಯಾವುದನ್ನು ಇರಿಸಿದೆಯೋ, ಇದು ನಿನಗೆ ಅಂತ ಇರಿಸಿದೆಯೋ ಅದು ಹಿತ. ಇನ್ನು ಮಿತ. ಮಿತ ಅಂದ್ರೆ ಏನು? ಈ ಮಿತಭಾಷಿ ಅಂತ ಶಬ್ದ ಇದೆಯಲ್ಲ, ರಾಮನನ್ನು ಮಿತಭಾಷೆ ಅಂತ ಕರೀತಾರೆ. ಮಿತಭಾಷೆ ಅಂದ್ರೆ ಅವನು ಮಾತಾಡೋದಿಲ್ಲ ಅಥವಾ ಭಾರೀ ಕಮ್ಮಿ ಮಾತಾಡ್ತಾನೆ ಅನ್ನೋ ಅರ್ಥದಲ್ಲಿ ಮಿತಭಾಷೆ ಅಂತ ಬಳಸ್ತಾರೆ. ಆದ್ರೆ ಮಿತ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಮಿತ ಅನ್ನೋ ಶಬ್ದಕ್ಕಿರೋ ಅರ್ಥ ಅಳತೆ ಮಾಡಿದ್ದು, ತೂಗಿದ್ದು ಅನ್ನೋ ಅರ್ಥ ಇದೆ. ಮಾನ ಎನ್ನುವ ಧಾತು ಅದು. ಅದಕ್ಕೆ ಅಳೆಯುವಿಕೆ ಅರ್ಥ. ಮಿತ ಅಂದ್ರೆ ಅಳೆಯಲ್ಪಟ್ಟಿದ್ದು, ಅಂದ್ರೆ ಅಳತೆ ಮಾಡಿ ಅಳತೆಗೆ ಅಳವಟ್ಟು ಆಹಾರ ಸ್ವೀಕಾರ ಮಾಡುವಂತಹದ್ದು. ಇವತ್ತು ಬಂದಿದೆ ಅದು. ಕ್ಯಾಲರೀಸ್ ಅನ್ನೋ ಶಬ್ದದಲ್ಲಿ ಇಷ್ಟು ಕ್ಯಾಲರೀಸ್ ಅಷ್ಟು ಕ್ಯಾಲರೀಸ್ ಅಂತ ಇವತ್ತು ಬಂದಿದೆಯಲ್ಲ, ಅದೇ ಅದು ಮಿತ ಅಂದ್ರೆ. ಅದು ಈಗ ಒಳ್ಳೆಯದೇ ಆದ್ರೂ ಅದನ್ನ ಎಷ್ಟಾದ್ರೂ ತಿಂದ್ರೆ ಹಿತ ಅಂತೇನಿಲ್ಲ ಅಂತ. ಈಗ ಹಾಲು ಅಂತ ಅನ್ಕೊಳ್ಳಿ, ಹಾಲು ಖಂಡಿತವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಆಹಾರ, ಬಹಳ ಒಳ್ಳೆಯ ಆಹಾರವೇ ಹೌದು. ಹಾಗಂತ ಹಾಲನ್ನು ಎಷ್ಟಾದ್ರೂ ಕುಡಿದ್ಬಿಡೋದ? ಹೊತ್ತಿಗೆ ಒಂದು ಬಕೆಟ್ ಹಾಲು ಕುಡಿತಾ ಬಂದ್ರೆ ಅವನು 3 ದಿವಸದಲ್ಲಿ ಮೋಕ್ಷ ಆಗ್ತದೆ ಅವನಿಗೆ. ಯಾಕೆಂದ್ರೆ ಅದು ಅಷ್ಟೆಲ್ಲ ಕುಡಿಲಿಕ್ಕೆ ಹೇಳಿಲ್ಲ. ಅಷ್ಟೆಲ್ಲ ಕುಡಿದ್ರೆ ಹಿತ ಅಲ್ಲ ಅದು. ಅದು ಎಷ್ಟು ಸೇವಿಸಿದ್ರೆ ಹಿತವೋ ಅಷ್ಟೇ ಸೇವಿಸಬೇಕು ಹೊರತು ಪ್ರಮಾಣ ತಪ್ಪಿದ್ರೆ ಯಾವುದೂ ಹಿತವಲ್ಲ. ಅತಿಯಾದ್ರೆ ಅಮೃತವೋ ವಿಷ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಉತ್ತಮವಾದ ವಸ್ತುಗಳೇ ಆದ್ರೂ ಕೂಡ ಪ್ರಮಾಣ ತಪ್ಪಿದಾಗ ಅವು ಕೇಡಾಗಿ ಪರಿಣಮಿಸ್ತವೆ. ಹಾಗಾಗಿ ಅಳಿತಬೇಕು. ಈಗ ಅಷ್ಟೌ ಗ್ರಾಸ ಮುನೇರ್ ಭಕ್ಷ್ಯಾಹ ಷೋಡಶ ಅರಣ್ಯವಾಸಿನಃ ದ್ವಾತ್ರಿಂಶತ್ತು ಗೃಹಸ್ಥಸ್ಯ. ಯೋಗಿ ಯಾಜ್ಞವಲ್ಕ್ಯರ ಒಂದು ಮಾತು. ಅಲ್ಲಿ ಏನಂದ್ರೆ ಸನ್ಯಾಸಿಗೆ 8 ತುತ್ತು, ವಾನಪ್ರಸ್ಥನಿಗೆ 16 ತುತ್ತು, ಗೃಹಸ್ಥನಿಗೆ 32 ತುತ್ತು. ಆಮೇಲೆ ಅನಿಯತಂ ಬ್ರಹ್ಮಚಾರಿಣಾಂ ಯಥೇಷ್ಟಂ ಬ್ರಹ್ಮಚಾರಿಣಾಂ. ಬ್ರಹ್ಮಚಾರಿಗೆ ಇದೊಂದು ಶಬ್ದ ಮಾತ್ರ ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಬಂದಿದ್ದೇವೆ. ಯಥೇಷ್ಟಂ ಬ್ರಹ್ಮಚಾರಿಣಂ, ತಿನ್ನು. ಯಥೇಷ್ಟಂ ಬ್ರಹ್ಮಚಾರಿಣಂ, ಮತ್ತು ತಿನ್ನು, ಇನ್ನೂ ತಿನ್ನು. ಹಾಗೆಲ್ಲ ಅಲ್ಲ. ವೇದಾಧ್ಯಯನ ಮಾಡೋ ಸಮಯದಲ್ಲಿ ಬೇಕಾಗ್ತದೆ ಆಹಾರವನ್ನು ಅದು ತಗೊಳ್ತದೆ ಆ ಪ್ರಮಾಣದಲ್ಲಿ. ಮತ್ತು ಆರಂಭದ ಬೆಳೆಯುವ ವಯಸ್ಸು ಕೂಡ 8 ರಿಂದ 24 ವರ್ಷದ ಮಧ್ಯದ ವಯಸ್ಸಿನಲ್ಲಿ ಬೆಳವಣಿಗೆ ಸಮಯದಲ್ಲಿ ಬೆಳವಣಿಗೆ ತೊಂದರೆ ಆಗುವಂತೆ ಮಾಡಬಾರ್ದು. ಹಾಗಾಗಿ ದೇಹ ಕೇಳಿದಷ್ಟು ಬ್ರಹ್ಮಚಾರಿಗೆ ಆಹಾರ ಕೊಡಬೇಕು. ಈ 32 ತುತ್ತು ಅಂತ ನಿಯಮ ಮಾಡೋದು ಬೇಡ. ಬ್ರಹ್ಮಚಾರಿ ಗೃಹಸ್ಥ ಆದಾಗ ನಿಯಮ ಬಂತು 32 ತುತ್ತು ಅಂತ. 32 ತುತ್ತು ಅಂದ್ರೆ ಒಂದಿಷ್ಟು ದೊಡ್ಡ ತುತ್ತು ಅಂತೆಲ್ಲ ಹಾಗೆಲ್ಲ ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಅಂದ್ರೆ ತುತ್ತು ಅಂದ್ರೆ ಎಷ್ಟೋ ಅಷ್ಟೇ ಅಂತ, ಕವಲ ಎಷ್ಟೋ ಅಷ್ಟೇ, ಅದಕ್ಕೂ ಅಡ್ತಾ ಇದೆ. ಆಮೇಲೆ ವಾನಪ್ರಸ್ಥನಾದಾಗ ಕೂದಲು ಬಿಳಿಯಾದ ಮೇಲೆ, ಮಗ ಕೈಗೆ ಬಂದ ಮೇಲೆ, ಮಕ್ಕಳಿಗೆ ಉದ್ಯೋಗದ ಕಲ್ಪನೆ ಆದ್ಮೇಲೆ, ಆ ಒಂದು ಹಂತ ಬಂದ ಮೇಲೆ ವಾನಪ್ರಸ್ಥ ಪ್ರಾರಂಭ ಆಗುವಂಥದ್ದು. ಆಗ ಇನ್ನು ಕಡಿಮೆ ಮಾಡೋಣ, 16 ತುತ್ತು. ಸನ್ಯಾಸಕ್ಕೆ 8 ತುತ್ತು. ಅಷ್ಟೋ ಗ್ರಾಸ ಮುನೇರ್ ಭಕ್ಷ್ಯ. ಇದೇನು ಅಂದ್ರೆ ಇದು ಪ್ರಮಾಣ ವ್ಯವಸ್ಥೆ ಅಂತ. ಅಂದ್ರೆ
ಇಷ್ಟು ಸಾಕು, ಇಷ್ಟು ಬೇಕು ಇಂಥವ್ರಿಗೇನು ಪ್ರಮಾಣ ವ್ಯವಸ್ಥೆ. ಈಗ ಇದು ಯಾರಿಗೆಷ್ಟು, ಕೆಲವು ಸರಿ ಹೆಚ್ಚು ಬೇಕಾಗ್ಬಿಡ್ಬೋದು, ಕೆಲವು ಸರಿ ಕಡಿಮೆ ಸಾಕಾಗ್ಬೋದು, ಹೀಗೆ ಅಂತಲಲ್ಲ. ಈಗ ಗುರುವಾದ ಆಹಾರವಾದ್ರೆ ಕಡಿಮೆ ಸಾಕಾಗ್ಬೋದು, ಅದೇ ತುಂಬಾ ಲಘುವಾದ ಆಹಾರ ಅರಳು ಹೆಚ್ಚು ಬೇಕಾಗ್ಬೋದು. ಹಾಗಾಗಿ ಇದು ಡಿಪೆಂಡ್ಸ್, ಇದು ಅಂದ್ರೆ ಹೀಗೆ ಅಂತಲೇ ಅಲ್ಲ, ಇದೊಂದು ಸೂತ್ರ ಮಾತ್ರ ಅಂತ. ಹಾಗಾಗಿ ಈ ರೀತಿ ಅಳತೆ ಒಳಪಟ್ಟು ನಾವು ಆಹಾರ ಸ್ವೀಕಾರ ಮಾಡುವಂಥದ್ದು. ಹಾಗೆ ಸಾಮಾನ್ಯವಾಗಿ ಊಟ ಮಾಡುವಾಗ ಅರ್ಧ ಹೊಟ್ಟೆಯಷ್ಟು ಘನಾಹಾರ, ಕಾಲು ಭಾಗದಷ್ಟು ದ್ರವಾಹಾರ, ಇನ್ನು ಕಾಲು ಭಾಗ ಖಾಲಿ ಬಿಡಬೇಕು. ಯಾಕೆಂದ್ರೆ ಆಸ್ಪದ ಬೇಕು, ಅವಕಾಶ ಬೇಕು. ಖಚಾಖಚ್ ಭರ್ತಿ ಮಾಡಿಬಿಡೋದ, ಹಾಗೆ ಮಾಡಲಿಕ್ಕೆ ಶಾಸ್ತ್ರ ಹೇಳಿಲ್ಲ. ಹಾಗಾಗಿ ಅರ್ಧ ಘನಾಹಾರ, ಕಾಲು ಭಾಗ ದ್ರವಾಹಾರ, ಕಾಲು ಭಾಗ ಗಾಳಿಗಾಗಿ ಅಂತ ಹೇಳಿದ್ದಾರೆ, ಅಂದ್ರೆ ವಾತಕ್ಕಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಅವಕಾಶ ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ಇಷ್ಟ ಆಗುತ್ತಿದ್ದಾಗ ತೇಗ್ ಬರಬೇಕು. ಈಗ ಅರ್ಧ ಘನಾಹಾರ, ಕಾಲು ಭಾಗ ದ್ರವಾಹಾರ ಸೇವನೆ ಮಾಡ್ತಿದ್ದ ಹಾಗೆ ತೇಗ್ ಬರಬೇಕು. ತೇಗ್ ಬರ್ತಿದ್ದಾಗ ಹೇಳ್ಬೇಕು. ತೇಗು ಅನ್ನೋದೊಂದು ಅಲಾರ್ಮ್ ಇದ್ದ ಹಾಗೆ ಅಂತ, ಅಂದ್ರೆ ಸಾಕು ಅನ್ನೋದಕ್ಕೆ ಸೂಚನೆ ಕೊಡೋದಕ್ಕೆ ಪ್ರಕೃತಿ ದೇಹದಲ್ಲಿ ಒಂದು ವ್ಯವಸ್ಥೆಯನ್ನು ಇಟ್ಟಿದೆ. ಅದು ಬರ್ತದೆ, ಅದು ಸಾಕು ಅಂತ ಸೂಚನೆ. ಇದು ಈ ಅಲಾರ್ಮ್ ಆಫ್ ಮಾಡಿ ಅಭ್ಯಾಸ ಆದ್ಮೇಲೆ ನಮಗೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ತಲೆ ಮೇಲೆ ಬಡ್ದು, ಅಲಾರ್ಮ್ ತಲೆ ಮೇಲೆ ಬಡ್ದು, ಈಗ ಆ ಥರದ ಅಲಾರ್ಮ್ಗಳು ಇಲ್ಲ. ಈಗ ಇದಕ್ಕೂ ಹಾಗಾಗಿದೆ, ತೇಗಿಗೂ ಹಾಗಾಗಿದೆ. ತೇಗಿನ ವ್ಯವಸ್ಥೆಯನ್ನು ಕೆಡಿಸಿ ಅದು ಸರಿಯಾಗಿ ಬರೋದೇ ಇಲ್ಲ. ಅದು ಈಗ ಕೂಡಲೇ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಬರ್ಬೋದು, ತೇಗು ಬರದೇ ಇದ್ರೆ ಏನ್ ಮಾಡೋದು, ತಿಂತಾ ಇದ್ ಬಿಡೋದು ಅಂತ. ಇಲ್ಲಪ್ಪ, ಅಲಾರ್ಮ್ ಹಾಳಾದ ಮಾತ್ರಕ್ಕೆ ನಾವು ಬೆಳಗ್ಗೆ ಹೇಳ್ಬಾರ್ದು ಅಂತ ಏನಿಲ್ಲ. ಬೆಳಗ್ಗೆ ಹೇಳ್ಬೇಕಾಗತ್ತೆ. ಅಲಾರ್ಮ್ ಹಾಳಾಗಿದೆ ಅಷ್ಟೇ, ಸರಿ ಮಾಡ್ಕೋಬೇಕು ಅಂತ. ಪ್ರಕೃತಿ ಸರಿ ಇಲ್ಲ ಅಂತ ಅರ್ಥ, ಏನೋ ಏರ್ಪೇರ್ ಆಗಿದೆ ಅಂತ ಅರ್ಥ. ಹಾಗಾಗಿ ತೇಗು ಬರ್ತಾ ಇಲ್ಲ. ತೇಗು ಸರಿ ಇದ್ರೆ ಎಲ್ಲ ವ್ಯವಸ್ಥೆ ಅದು ಬರಬೇಕು ತೇಗು ಅಂತ. ಹಾಗೆ ಬರ್ಲಿಲ್ಲ ಅಂತ ಬರೋ ಹಾಗೆ ಮಾಡ್ಕೋ ಅಷ್ಟೇ ಹೊರತು ಕಾಯ್ಬೇಡ. ಅಂದ್ರೆ ತೇಗು ಬರೋವರೆಗೂ ತಗೊಳ್ತಾ ಹೋಗೋದು ಅನ್ನೋ ತರ ವ್ಯವಸ್ಥೆ ಬೇಡ. ಈ ಪ್ರಮಾಣ ಅಂದ್ರೆ ಇನ್ನೊಂದು ತುತ್ತು ಬೇಕು ಅನ್ನೋ ಹೊತ್ತಿನಲ್ಲಿ, ಆಹಾರ ಇನ್ನೂ ಬೇಕು ಅನ್ನೋ ಹೊತ್ತಿನಲ್ಲೇ ಹೇಳ್ಬೇಕು ಅಂತ. ಇನ್ನೂ ಸಾಧ್ಯ ಇಲ್ಲ ಅನ್ನೋವರೆಗೆ ಹೋಗ್ಬಾರ್ದು. ಬೇಕು ಅನ್ನೋರಿಗೆ ಏನೋ ಕಥೆಯನ್ನು ನಾವು ಕೇಳಿದ ನೆನಪದೆ ಯಾವಾಗಲೂ. ಅದು ಯಾರೋ ಬ್ರಾಹ್ಮಣೋತ್ತಮ ಅವನಿಗೆ ಬಡಿಸ್ತಾ ಇದ್ರು, ತಿಂತಾ ಇದ್ದ. ಗಾರಿಗೆಯನ್ನು ಬಡಿಸ್ತಾ ಇದ್ರು, ತಿಂತಾ ಇದ್ದ, ಬಡಿಸ್ತಾ ಇದ್ರು, ತಿಂತಾ ಇದ್ದ, ಬಡಿಸ್ತಾ ಇದ್ರು, ತಿಂತಾ ಇದ್ದ. ಭಾರಿ ಪ್ರಮಾಣದಲ್ಲಿ ಆಗೋಯ್ತು. ಅಂದ್ರೆ ಅದು ಕೆಲವಾರು ಜನರ ಆಹಾರ ಒಬ್ಬನೇ ತಿಂದಾಗ್ಬಿಟ್ಟಿದೆ ಅವನು. ಕೊನೆಗಂತೂ ಮುಗಿತು ಅಂತಾಯ್ತು. ಅವರು ಉತ್ತರಾಪೋಷಣ ಕೊಡೋ ಪದ್ಧತಿ ಇದೆಯಲ್ಲ ಹಿಂದಿನ ಕಾಲದಲ್ಲಿ, ಪೂರ್ವಾಪೋಷಣ, ಊಟಕ್ಕಿಂತ ಮೊದಲೊಂದು ಅಪೋಷಣ, ಊಟದ ಕೊನೆಯಲ್ಲಿ ಅಪೋಷಣ ಕೊಡ್ಬೇಕಲ್ಲ, ಅದಕ್ಕೆ ಬಂದ್ರು. ಆಗ ಅವನು ಹೇಳಿದಂತೆ, ಈ ಉತ್ತರಾಪೋಷಣ ತಗೊಳ್ಳೋಷ್ಟು ಜಾಗ ಇದ್ದಿದ್ರೆ ಹೊಟ್ಟೆಯಲ್ಲಿ ಇನ್ನೂ 10 ಗಾರಿಗೆ ತಿಂತಿದ್ದೆ ನಾನು. ಹಾಗಾಗಿ ಉತ್ತರಾಪೋಷಣ ಜಾಗ ಇಲ್ಲ, ಹಾಗೆ ಹೇಳೋದೇ ಇವತ್ತು, ಬೇರೆ ದಾರಿ ಇಲ್ಲ ಅಂತ ಅವನು ಹೇಳ್ದ ಅಂತ. ಅಷ್ಟು ಜಾಗ ಇದ್ದಿದ್ರೆ ಬಿಡ್ತಿದ್ನ ಅಂತ, ಹೀಗಲ್ಲ ಅಂತ. ಹಾಗಾಗಿ ಅವಕಾಶ ಇಟ್ಟು, ಈಗ ಸಾವಕಾಶ ಏನೋ ಭೋಕ್ತವ್ಯಂ ಅನ್ನೋ ಮಾತನ್ನು ಹೇಳುವ ಪದ್ಧತಿ ಇದೆ. ಊಟ ಮಾಡುವಾಗ ಸಾವಕಾಶ ಏನೋ ಭೋಕ್ತವ್ಯಂ ಅಂತ ಹೇಳ್ತಾ ಪಂಕ್ತಿ ಮೇಲೆ ಓಡಾಡಬೇಕು ಅಂತ. ಸಾವಕಾಶ ಏನೋ ಭೋಕ್ತವ್ಯಂ ಅನ್ನೋದಕ್ಕೆ ನಾವೇನು ಅನ್ಕೊಂಡಿದ್ದೀವಿ ಅಂದ್ರೆ ನಿಧಾನ ಊಟ ಮಾಡು ಅಂತ. 32 ಸಾರಿ ಅಗಿದು 46 ಸಾರಿ ಅಗಿದು ನಿಧಾನ ಊಟ ಮಾಡು ಅನ್ನೋ ತರ ಅನ್ಕೊಂಡಿದ್ದೇವೆ. ಅದು ಹಾಗಲ್ಲ, ಹೊಟ್ಟೆಯಲ್ಲಿ ಜಾಗ ಇರಲಿ ಅಂತ. ಸಾವಕಾಶ ಏನಂದ್ರೆ ಅವಕಾಶ ಇರುವಂತೆ, ಹೊಟ್ಟೆಯಲ್ಲಿ ಇನ್ನೂ ಅವಕಾಶ ಇರುವಂತೆ ಊಟ ಮಾಡು. ಕಾರ್ಯದ ಮನೆ, ಭಕ್ಷ್ಯ ಭೋಜ್ಯ ತುಂಬಾ ಇದೆ, ಬೇಕಾದಷ್ಟಿದೆ. ಹಾಗಾಗಿ ಇದೆ ಅಂತ ಹೇಳಿ ಎಷ್ಟಾದ್ರೂ ತಿನ್ಬಿಡಬೇಡ, ನೋಡ್ಕೋ, ಲಘು ಬೇಗು ನೋಡ್ಕೋ, ಅವಕಾಶ ಹೊಟ್ಟೆಲಿ ಜಾಗ ಇಟ್ಕೋ, ಇನ್ನು ಇಟ್ಕೊಂಡು ಊಟ ಮಾಡು ಅನ್ನೋ ಒಂದು ಮಾತಿದೆ. ಹಾಗೆ ದಾನೆ ದಾನೆ ಮೇಲೆ ಲಿಖಾಹಿ ಖಾನೆ ವಾಲಕ ನಾಮ್ ಎನ್ನುವಾಗ ಇಷ್ಟು ಅವಾಗ ಊಟ ಅಂತಲೇ ನಿಶ್ಚಯ ಇದ್ಬಿಟ್ಟಿದೆ. ಒಟ್ಟು ಆಹಾರ ಒಬ್ಬನ ಜೀವನದಲ್ಲಿ ಇಂತಿಷ್ಟು ಅಂತ ನಿಶ್ಚಯ ಇದ್ಬಿಟ್ಟಿದೆ. ಆ ಪ್ರಮಾಣ ಮೊದಲೇ ಮುಗಿಸಿದ್ರೆ ಮೊದಲೇ ಹೋಗ್ತಾನೆ. ಆ ಪ್ರಮಾಣ ಸ್ವಲ್ಪ ನಿಧಾನಕ್ಕೆ, ಅಂದ್ರೆ ತಿಂದು ಮುಗಿಸ್ತೆ ಕಡಿಮೆ ಊಟ ಮಾಡ್ತಾ ಇದ್ರೆ ಜಾಸ್ತಿ ಕಾಲ ಬದುಕ್ತಾನೆ ಅಂತ. ಯಾಕೆಂದ್ರೆ ಅವನಿಗೆ ಇಂತಿಷ್ಟು ಅಂತ ಆಹಾರವನ್ನು ಪ್ರಕೃತಿ ಇಟ್ಬಿಟ್ಟಿದೆಯಲ್ಲ. ಒಬ್ಬ ಹುಟ್ಟುವಾಗ ಪ್ರಕೃತಿಗೊಂದು ಪ್ಲಾನ್ ಇದೆ. ನಮಗೆ ಪ್ಲಾನ್ ಇರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಪ್ರಕೃತಿಗೊಂದು ಪ್ಲಾನ್ ಇದೆ. ಹಾಗೆ ಒಂದು ಜೀವ ಹುಟ್ಟಿದ ಕೂಡಲೇ ಇಷ್ಟು ಆಹಾರ ಅದಕ್ಕೆ ಬೇಕು ಅಂತ ಇಟ್ಕೊಂಡಿದೆ ಪ್ರಕೃತಿಯನ್ನು. ಹಾಗಾಗಿ ಅಷ್ಟು ಆಹಾರವನ್ನು ನಾವು ಸಮಾಧಾನವಾಗಿ ನಾವು ಅಷ್ಟಷ್ಟು ತಗೊಳ್ತಾ ಇದ್ರೆ ಹೆಚ್ಚು ಕಾಲ ಬದುಕೋಕೆ ಸಾಧ್ಯ ಇದೆ. ಅದು ಬಿಟ್ಟು ಯಥಾಶಕ್ತಿ ತಿಂತಾ ಬಂದ್ಬಿಟ್ರೆ, ಅದು ಬೇಗ ಮುಗಿದ್ರೆ, ನಮಗಂತ ಇಟ್ಟು ಆಹಾರ ಬೇಗ ಮುಗಿದ್ರೆ ಆಯುಷ್ಯ ಬೇಗ ಮುಗಿದು ಹೋಗ್ತದೆ. ಹಾಗಾಗಿ ಪ್ರಮಾಣದ ನಿಯಮ. ಹಾಗೆ ದಿನಕ್ಕೆ ಎರಡು ಆಹಾರ ಒಂದು ದಿನಕ್ಕೆ ಅನ್ನೋದು ಇನ್ನೊಂದು. ಇದು ಕೂಡ ಮಿತ ಅನ್ನೋದಕ್ಕೆ ಸೇರಿರ್ತಕ್ಕಂಥದ್ದು ಅಂತ. 2 ಬಾರಿ ಆಹಾರ ಸೇವನೆ ಮಾಡ್ತಕ್ಕಂಥವನು ಚೆನ್ನಾಗಿರ್ತಾನೆ. ಅದಕ್ಕಿಂತ ಹೆಚ್ಚಿನ ಆಹಾರ ಆರೋಗ್ಯಕ್ಕೆ ಇರೋದಲ್ಲ, ಅದು ಆರೋಗ್ಯವನ್ನು ಹಾಳು ಮಾಡಲಿಕ್ಕಿರೋಂಥದ್ದು ಅಂತ. ಹಾಗಾಗಿ ಒಂದು ಹೊತ್ತು ಉಂಡ್ರೆ ಯೋಗಿ,
2 ಹೊತ್ತು ಅಂದ್ರೆ ಭೋಗಿ ಅಂತ. ಸಾಮಾನ್ಯವಾಗಿ ಒಂದು ಮನುಷ್ಯ ಭೋಗಿ ಅಂದ್ರೆ ಎಲ್ಲ ಗೃಹಸ್ಥರಿಗೆಲ್ಲ ಅನ್ವಯ ಆಗ್ತಕ್ಕಂಥದ್ದು. ಚೆನ್ನಾಗಿ ಬದುಕಬೇಕು ಅಂದ್ರೆ 2 ಹೊತ್ತು ಊಟ ಮಾಡು. ಹಗಲು ಹೊತ್ತು ಅದು ಆತ್ಮಕ್ಕೆ, ಆತ್ಮಜೀವನಕ್ಕೆ, ಅಧ್ಯಾತ್ಮ ಜೀವನಕ್ಕೆ. ರಾತ್ರಿ ಹೊತ್ತು ಮಾಡ್ತಕ್ಕಂಥ ಊಟ ಮಾಯೆ, ಸಂಸಾರ, ನಮ್ಮ ಬದುಕು, ಈ ಸುಖ, ಆನಂದಕ್ಕಾಗಿ ಹಗಲು, ಸುಖಕ್ಕಾಗಿ ರಾತ್ರಿ, ಸಂಸಾರಕ್ಕಾಗಿ ಹಗಲು, ಪರಮಾರ್ಥಕ್ಕಾಗಿ, ಸಂಸಾರಕ್ಕಾಗಿ ರಾತ್ರಿ, ಪರಮಾರ್ಥಕ್ಕಾಗಿ ಹಗಲು ಅನ್ನೋ ಹಾಗೆ 2 ಹೊತ್ತು, ಬೆಳಕಿನ ಹೊತ್ತು, ರಾತ್ರಿ ಹೊತ್ತು, ಕತ್ತಲೆ ಹೊತ್ತು ಒಂದೊಂದು ಆಹಾರ ಇರ್ತಕ್ಕಂಥದ್ದು ಅಂತ. ಅಷ್ಟು ಅಂತರವೂ ಕೂಡ ಮಧ್ಯೆ ಬಂದಾಗ ಎಲ್ಲ ಚೆನ್ನಾಗಿರ್ತದೆ. ಅದಿಲ್ಲದೆ ಇದ್ರೆ ಅವಾಗ 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 ನಾವೇನಾದ್ರು ಹೊಟ್ಟೆಗೆ ಹಾಕ್ತಾ ಇದ್ರೆ, ಹೊಟ್ಟೆಗೆ ಹಾಕೋದಲ್ಲ ಬಾಯಿಗೆ ಹಾಕೋದು, ಹೊಟ್ಟೆಗೆ ಹೋಗುತ್ತೆ. ಆಮೇಲೆ ಅದು ಏನ್ ಮಾಡೋದು? ಹೊಟ್ಟೆಗೆ ಹಾಕಿ ತಗೊಳ್ಳೋದಲ್ಲ, ಅದು ಬಾಯಿಗಾಗಿ. ಬಾಯಿ ಕೇಳ್ತಾ ಇದೆ, ನಾಲ್ಗೆ ಕೇಳ್ತಾ ಇದೆ. ಹಾಗಾಗಿ ಅವಾಗ ಅವಾಗ ಅಡುಗೆ ಮನೆ ಕಡೆ ಹೋಗೋದು ಬರೋದು, ಅಡುಗೆ ಮನೆ ಕಡೆ ಹೋಗೋದು ಬರೋದು ಮಾಡ್ತಾ ಇದ್ರೆ ಹೊಟ್ಟೆ ಕೆಟ್ಟೋಗುತ್ತೆ, ತನ್ಮೂಲಕ ಜೀವನವೇ ಕೆಟ್ಟೋಗುತ್ತೆ. ಹಾಗಾಗಿ ಈ ಎರಡನೇದಿರ್ತಕ್ಕಂಥದ್ದು ಮಿತ ಅಂತ, ಹಿತ ಮತ್ತು ಮಿತ ಅಂತ. ಹಿತವಾದುದನ್ನು ಸೇವಿಸು, ಹಿತವಾದುದನ್ನೇ ಆದರೂ ಮಿತವಾಗಿ ಸೇವಿಸು, ಎಷ್ಟು ಬೇಕು ಅಷ್ಟು. ಹಾಗಾಗಿ ತಪಸ್ಸು ಅಂದ್ರೆ ಅದು ಬರೀ ಯೋಗಿಗಳಿಗಿರೋದಂತ ಅನ್ಕೋಬೇಡಿ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದು ಈ ನಿಯಮ ಪಾಲನೆ ಮಾಡದೇ ಇದ್ರೆ ಏನಿಲ್ಲ, ಡಾಕ್ಟರ್ಗೂ ನಿಮಗೂ ಭೇಟಿ ಜಾಸ್ತಿ ಆಗ್ತಾ ಇರ್ತದೆ. ಇನ್ನೂ ವಿಕೋಪಕ್ಕೆ ಹೋದ್ರೆ ಯಮರಾಜಗೂ ನಮಗೂ ಭೇಟಿ ಆಗುವಂತೆ ಆಗ್ತದೆ ಅಂತಷ್ಟೇ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಅಂತ. ವೈದ್ಯರಾಜ ಅಂದ್ರೆ ಯಮರಾಜನ ಸಹೋದರನಂತೆ ಅವನು. ಮೊದಲು ವೈದ್ಯರಾಜನ ಭೇಟಿ, ಆಮೇಲೆ ಯಮರಾಜನ ಭೇಟಿ. ಹಾಗೆ ಮೊದಲು ವಾರ್ನಿಂಗ್, ಅದು ಹೆಚ್ಚು ಕಡಿಮೆ ಆದ ತಕ್ಷಣ ವೈದ್ಯರಾಜ ಭೇಟಿ ಆಗ್ತಾನೆ. ಆ ವಾರ್ನಿಂಗಿಗೆ ನಾವು ಬೆಲೆ ಕೊಡದೇ ಇದ್ರೆ ಮತ್ತು ಮುಂದುವರಿಸಿದ್ರೆ ಯಮರಾಜನ ಭೇಟಿ ಮುಂದೆ ಕಾದುಕೊಂಡಿದ್ದೇ ಇದೆ. ಹಾಗಾಗಿ ಈ ಹಿತ ಮಿತ ಎನ್ನುವಂಥದ್ದು ಬೇಕು ಅಂತ. 3ನೇದು ಮೇಧ್ಯ. ಮೇಧ್ಯ ಅಂದ್ರೆ ಮೇಧೆಗೆ ಅರ್ಹವಾಗಿರ್ತಕ್ಕಂಥದ್ದು, ಮೇಧ್ಯ ಅಂಥದ್ದನ್ನು ಸೇವಿಸಬೇಕು ಅಂತ. ಪವಿತ್ರ ಅನ್ನೋ ಅರ್ಥದಲ್ಲಿದೆ. ಪೂತಂ ಪವಿತ್ರಂ ಮೇಧ್ಯಂಚ ಎನ್ನುವಾಗ ಪವಿತ್ರ ಅನ್ನೋ ಅರ್ಥದಲ್ಲಿದೆ. ಪಾವನವಾದುದನ್ನು ಸೇವಿಸಿದ್ರೆ ನಾವು ಪಾವನರಾಗಿರ್ತೇವೆ, ಅಪವಿತ್ರವಾದುದನ್ನು ಸೇವಿಸ್ತಾ ಇದ್ರೆ ನಾವು ಅಪವಿತ್ರ ಆಗ್ತಾ ಹೋಗ್ತೇವೆ. ಮೈ ಅಪವಿತ್ರ ಆಗ್ತದೆ, ಮನಸ್ಸು ಅಪವಿತ್ರ ಆಗ್ತದೆ, ಭಾವನೆಗಳು ಅಪವಿತ್ರ ಆಗ್ತವೆ. ಅದಕ್ಕೂ ಸಂಬಂಧ ಇದೆ. ನಾನು ಏನಾದ್ರು ತಿನ್ಲಿ, ನಾನು ಏನ್ ಮಾತಾಡ್ತೀನೋ ನೋಡಿ, ನಾನು ಹೇಗೆ ಬದುಕ್ತೇನೆ ನೋಡಿ ಅಂದ್ರೆ ಹಾಗೆಲ್ಲ ಇಲ್ವೇ ಇಲ್ಲ. ನೀವು ಏನ್ ತಿಂತೀರೋ ಅದೇ ಆಗ್ತೀರಿ. ಅದಕ್ಕೂ ಪ್ರತ್ಯಕ್ಷ ಸಂಬಂಧ, ಪರೋಕ್ಷ ಸಂಬಂಧ ಕೂಡ ಇಲ್ಲ. ಹಾಗಾಗಿ ಶುದ್ಧವಲ್ಲದನ್ನು ತಿಂದರೆ ಆ ಅಶುದ್ಧಿ ನಿಮ್ಮಲ್ಲಿ ಬರಲೇಬೇಕು. ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಆ ಕೊಳೆ ಅದು ಬರಲೇಬೇಕು ಅಂತ ಬಂದಾಗ ಜೀವನವೇ ಮೇಲಿಗೆ ಆಯಿತು, ಜೀವನವೇ ಕೊಳೆ ಆಯಿತು. ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಆಹಾರ ಎನ್ನುವಂಥದ್ದು. ಹಾಗಾಗಿ ಪವಿತ್ರವಾದುದನ್ನು ಸೇವಿಸು, ಯಜ್ಞಾರ್ಹವಾದುದನ್ನು ಸೇವಿಸು. ಅಶ್ವಮೇಧ ಅಂತ ಕೇಳ್ತೇವಲ್ವಾ ನಾವು. ಈ ಮೇಧ ಮೇಧ ಮೇಧ್ಯ ಎನ್ನುವಾಗ ಯಜ್ಞಾರ್ಹವಾಗಿರ್ತಕ್ಕಂಥದ್ದು, ಯಜ್ಞಕ್ಕೆ ಸಲ್ಲುವಂಥದ್ದು ಅಂತ. ಈಗ ನಾವು ಒಂದು ಹೋಮ ಮಾಡೋದಾದ್ರೆ, ಯಜ್ಞ ಮಾಡೋದಾದ್ರೆ, ಪೂಜೆ ಮಾಡೋದಾದ್ರೆ ಎಂಥ ಪವಿತ್ರವಾದನ್ನು ನಾವು ನೈವೇದ್ಯ ಮಾಡ್ತೇವೋ, ನಾವು ಅದನ್ನು ಸಮರ್ಪಣೆ ಮಾಡ್ತೇವೋ ಅಂಥದ್ದನ್ನೇ ನಾವು ಊಟ ಮಾಡಬೇಕು. ಈಗ ಪ್ರಸಾದವನ್ನೇ ಭುಜಿಸಬೇಕು ನಾವು. ಈಗ ಏನಾಗಿದೆ ಅಂದ್ರೆ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಒಂದು ಬೇರೆ ಇರ್ತದೆ, ನಾವು ಊಟ ಮಾಡೋದಕ್ಕೆ ಬೇರೆ ಮಾಡ್ಕೊಡ್ತೇವೆ ಅಂತ. ಇದು ಆಮೇಲೆ ಬಂದಿರ್ತಕ್ಕಂಥದ್ದು, ಹಳೆಯ ರೂಢಿಯಲ್ಲ ಇದು. ಈಗ ನಾವು ಊಟ ಮಾಡೋದನ್ನೆಲ್ಲ ದೇವ್ರ ನೈವೇದ್ಯ ಮಾಡ್ತೇವ? ಹಾಗಿದೆಯಾ? ಯಾಕಿಲ್ಲ? ಅದು ದೇವ್ರಿಗೆ ಹಿಸೆ ಬೇರೆ ಕೊಟ್ಟಾಗಿದೆ. ನೀನು ಇದನ್ನು ಊಟ ಮಾಡಿ ಒಳ್ಳೇದಾಗಿರೋ ದೇವರಿಗೆ, ನಾವು ಮಾತ್ರ ಕೆಟ್ಟದನ್ನು ತಿಂದು ಕೆಟ್ಟು ಹೋಗ್ತೇವೆ ಅಂತ ದೇವರಿಗೆ ಹೇಳ್ದಾಗಿದೆ ಅದು ಅಂತ. ದೇವರಿಗೆ ಯಾವುದು ಕೊಡಬಹುದೋ ಅದು ನಮಗೆ ಸಲ್ಲುವಂಥದ್ದು ಅಂತ, ಅದೇ ನಮಗೆ ಸಲ್ಲಬೇಕು. ದೇವರಿಗೆ ಕೊಟ್ಟ ಬಳಿಕ ಯಜ್ಞ ಶಿಷ್ಟ, ಯಜ್ಞದಲ್ಲಿ ಉಳಿದಿದ್ದು ಅಮೃತ ಅಂತ, ಅಮೃತವನ್ನು ಸೇವಿಸಬೇಕು. ಅಮೃತ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ಸಿಗುವಂಥದ್ದಲ್ಲ. ಅಂದ್ರೆ ಅದು ಮಾತ್ರವಲ್ಲ, ಇಲ್ಲೂ ಕೂಡ ಯಾವುದನ್ನು ನಾವು ಭಗವದರ್ಪಣೆ ಮಾಡ್ತೇವೋ, ಭಗವದರ್ಪಣೆ ಮಾಡಿದ ಬಳಿಕ ಉಳಿಯುವಂಥದ್ದು ಅಮೃತವೇ. ಅದು ಅಂಥದ್ದನ್ನೇ ಸೇವಿಸಬೇಕು ನಾವು. ಹಾಗಾದಾಗ ನಾವು ಸಾತ್ವಿಕರಲ್ಲದೆ ಬೇರೆ ಏನಾಗಲಿಕ್ಕೆ ಸಾಧ್ಯ? ಸಾತ್ವಿಕರೇ ಆಗಬೇಕು. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ನಮಗೆ ಯಾವ್ದು ಆಹಾರವೋ ಅದೇ ದೇವರಿಗೆ ಸಮರ್ಪಣೆ ಆಗಬೇಕು. ನಮ್ಮ ಕಡೆಯಿಂದ ನಾವು ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೋ ಅದನ್ನೇ ಆಹಾರ ಸೇವನೆ ಮಾಡಬೇಕು, ಬೇರೆ ಮಾತಿಲ್ಲ. ಹಾಗಾಗಿ ಈ ಮೇಧ್ಯ ಎನ್ನುವ ಶಬ್ದ ಅದು ಮೇಧೆಯನ್ನು ಕೂಡ ಉಂಟು ಮಾಡಿಕೊಡ್ತದೆ ನಮಗೆ. ಈಗ ಉದಾಹರಣೆಗೆ ತುಪ್ಪ, ಶುದ್ಧ ಗೋಘೃತ ಅಂದ್ರೆ
ಅದು ಆ ಘೃತವು ಮೇಧೆಯಾಗಿಯೇ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಯೋಗಜ್ಞರು. ತುಪ್ಪವು ಅದನ್ನು ಸೇವನೆ ಮಾಡಿದರೆ ಅದು ಮೇಧಾಶಕ್ತಿಯಾಗಿಯೇ ಪರಿವರ್ತನೆ ಆಗ್ತದೆ ಅಂತ, ರೂಪಾಂತರವನ್ನು ತಾಳ್ತದೆ ಅಂತ. ಅಷ್ಟು ಮೇಧಾಕರವಾಗಿರ್ತಕ್ಕಂಥದ್ದು ಘೃತ ಎನ್ನುವಂಥದ್ದು. ಪವಿತ್ರವೂ ಹೌದು. ಈ ಸಾಮಾನ್ಯವಾಗಿ ಈ ಪವಿತ್ರ ವಸ್ತುಗಳಿದೆಯಲ್ಲ, ಇವೆಲ್ಲವೂ ಕೂಡ ಮೇಧಾಕರವಾಗಿರ್ತವೆ. ಗುರುವಾದವನಿಗೆ ಬೇಡವಾದು, ಶಿಕ್ಷಕನಾದವನಿಗೆ ಮೇಧೆ ಇಲ್ಲದೆ ಇದ್ರೆ ಏನು ಶಿಕ್ಷಕನಾಗ್ತಾನ? ಅವನೇನು ಕೊಡ್ತಾನೆ ಶಿಷ್ಯರಿಗೆ? ಸಾಧ್ಯವೇ ಇಲ್ಲ ಏನನ್ನು ಕೊಡಲಿಕ್ಕೆ. ಹಾಗಾಗಿ ಪವಿತ್ರವಾದ, ಯಜ್ಞಾರ್ಹವಾದ, ಮೇಧಾಕರವಾದ ಆಹಾರವನ್ನು ಸೇವಿಸುವುದು. ಮತ್ತು ನೀವು ಊಟ ಮಾಡೋದು ಹೇಗಿರಲಿ ಅಂದರೆ, ಒಂದು ಸ್ವಲ್ಪ ಭಾವ ನಮಗಿದ್ರೆ ಮಾಡುವ ಊಟ ಯಜ್ಞ ಆಗ್ಬಿಡ್ತದೆ. ಏನಪ್ಪಾ ಬೇಕು ಅದಕ್ಕೆ ಅಂದರೆ, ಊಟವೇ ಯಜ್ಞ ಆಗಬೇಕು. ಯಜ್ಞ ಮಾಡೋಕ್ಕೆಲ್ಲ ಪ್ರಸಕ್ತಿ ಇಲ್ಲ ಅಲ್ವಾ? ಇವತ್ತು ಯಜ್ಞ ಮಾಡೋದಕ್ಕೆ ಪುರುಸೊತ್ತು ಇಲ್ಲ, ಅದಕ್ಕೆ ಬೇಕಾದ ದ್ರವ್ಯಗಳು ಇಲ್ಲ, ಮಾಡಿಸೋಂಥವರು ಇಲ್ಲ, ವಿಧಾನಗಳು ಇಲ್ಲ, ಮರ್ಮಗಳು ಗೊತ್ತಿಲ್ಲ. ಇಂಥ ಕಾಲ ತಾನೆ ಸಿಂಪಲ್ ಆಗಿ ಯಜ್ಞ ಮಾಡಬೇಕಪ್ಪ. ₹1 ಹೆಚ್ಚುವರಿ ಖರ್ಚು ಮಾಡದೆ, ಒಂದಿಷ್ಟು ಹೆಚ್ಚು ಶ್ರಮ ಪಡದೆ, ಏನೊಂಚೂರು ಬೇರೆ ವ್ಯವಸ್ಥೆಗಳನ್ನು ಆಶ್ರಯಿಸದೆ ಸಿಂಪಲ್ ಆಗಿ ಇದ್ದಿದ್ದರಲ್ಲೇ ಯಜ್ಞ ಮಾಡಬೇಕು. ಒಂದು ನಿಮಿಷವೂ ಹೆಚ್ಚು ಬೇಕಾಗಬಾರದು. ಇವತ್ತೇನು ನಮ್ಮ ದಿನಚರ್ಯ ಇದೆ, ಇದಕ್ಕಿಂತ 1 ನಿಮಿಷವೂ ಹೆಚ್ಚು ಬೇಕಾಗದಂತೆ ಯಜ್ಞ ಮಾಡಬೇಕು. ಹೇಗೆ ಮಾಡೋದು ಅಂದ್ರೆ ಏನಿಲ್ಲ, ಊಟ ಮಾಡುವಾಗ ದೇವರ ನೆನಪು ಮಾಡಿ ಇದು ನಿನಗೆ ಅಂತ ಅನ್ಕೋ ಅಷ್ಟೆ, ಯಜ್ಞ ಆಯ್ತು. ಊಟದ ಹೊತ್ತಿನಲ್ಲಿ, ಆಹಾರ ಸೇವಿಸುವ ಹೊತ್ತಿನಲ್ಲಿ ಒಂದೇ ಒಂದು ಭಾವ. ನೈವೇದ್ಯನ ಶಬ್ದಕ್ಕೆ ಅರ್ಥವೇ ಅದು, ನಿವೇದನೆ. ಇದು ನಿನ್ನದಪ್ಪ, ಇದು ನಿನಗಪ್ಪ ಎಂಬ ಒಂದು ಭಾವ. ಅದು ಬರ್ತಿದ್ದಂತೆಯೇ ಸ್ವೀಕರಿಸುವವನು ಒಳಗಿರುವ ಪರಮಾತ್ಮನಾಗಿರ್ತಾನೆ. ಇದಾನೆ ಹೇಳು ಒಳಗಡೆ ಅವನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಾನೇ ವೈಶ್ವಾನರನಾಗಿ ದೇಹದೊಳಗೆ ನೆಲೆಸಿರ್ತೇನೆ. ಪ್ರಾಣಾಪಾನದೊಳಗೂಡಿ 4 ಬಗೆಯ ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೋಷ ಮೊದಲಾಗಿರ್ತಕ್ಕಂಥ 4 ಬಗೆಯ ಆಹಾರಗಳು ಏನು ಬರ್ತವೆ ಅದನ್ನು ಪಚನಗೊಳಿಸುವವನು, ಜೀರ್ಣ ಮಾಡುವವನು ನಾನೇ. ಅಗ್ನಿ ರೂಪದಲ್ಲಿ ಅವನೇ ಒಳಗಿದ್ದು ಆಹಾರವನ್ನು ಜೀರ್ಣ ಮಾಡ್ಕೋತಾನೆ. ನಿಜವಾಗಿಯೂ ಅವನೇ ಒಳಗಿರ್ತಕ್ಕಂಥದ್ದು, ಹೋಗಿ ಅವನಲ್ಲಿಯೇ ಅದು ಬೀಳುವಂಥದ್ದು ಆಹಾರ. ಒಂದು ಭಾವ ಸೇರ್ಕೊಂಡ್ರೆ ಇದು ನಿನ್ನದಪ್ಪ, ಇದು ನಿನಗಪ್ಪ ಅಂತ ಸೇರ್ಕೊಂಡಾಗ ಊಟವೇ ನೈವೇದ್ಯ ಆಗ್ಬಿಡ್ತು, ಅದು ಯಜ್ಞ ಆಗೋಯ್ತದೆ. ಹಾಗಾದಾಗ ಅದೆಷ್ಟು ಅದ್ಭುತ ನೋಡಿ ಅಂತ. ಅಂದ್ರೆ ಅದು ಎಂಥ ಫಲ ಕೊಡ್ತದೆ ಅಂತ. ನಾವು ಮಾಡುವ ಊಟ ಯಜ್ಞವಾದಾಗ ಎಂಥ ಒಂದು ಮಹಾಫಲವನ್ನು ಕೊಡ್ತದೆ ನಮಗದು. ನಿತ್ಯ ನಾವು ಯಜ್ಞ ಮಾಡೋದಾದ್ರೆ, ಊಟ ಮಾಡಿದ್ದೆಲ್ಲ ಯಜ್ಞವಾಗೋದಾದ್ರೆ ಇಂಥ ಅದ್ಭುತ ಅದು. ಶಂಕರಾಚಾರ್ಯರ ಮಾತುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಮಾಡಿದ್ದೆಲ್ಲ ಜೀವನವೆಲ್ಲ ಯಜ್ಞ ಪೂಜೆ ಆಗಬೇಕು. ಇದ್ಯತ್ ಕರ್ಮ ಕರೋಮಿ ತತ್ತದ ಅಖಿಲಂ ಶಂಭವತವಾರಾಧನಂ. ನಾನು ಏನ್ ಮಾಡ್ತೇನೋ ಅದೆಲ್ಲ ಯಜ್ಞ ಆಗಬೇಕು. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ. ನಾವೇನು ಸುಖ ಪಡ್ತೇವೋ ಅದು ಪೂಜೆ. ಜೀವನದಲ್ಲಿ ನಾವೇನು ಸುಖ ಪಡ್ತೇವೋ, ಈಗ ಕಣ್ಣಿಗೊಂದು ಸುಖ ಇದೆ, ಕಿವಿಗೊಂದು ಸುಖ ಇದೆ, ಚರ್ಮಕ್ಕೊಂದು ಸುಖ ಇದೆ, ಒಂದೊಂದು ಇಂದ್ರಿಯಕ್ಕೂ ಬೇರೆ ಬೇರೆ ಸುಖ ಇದೆ ಅಲ್ವಾ? ಈ ಸುಖ ಪಡೋ ಹೊತ್ತಲ್ಲಿ ಒಂದ್ಸತಿ ಆ ಕಡೆ ನಮ್ಮ ಮನಸ್ಸು ಹೋದ್ರೆ, ಭಗವಂತನ ಕಡೆ ನಮ್ಮ ಮನಸ್ಸು ಹೋದ್ರೆ ಅದು ಪೂಜೆ ಆಯ್ತು. ಆ ಸುಖವೇ ಭಗವಂತನ ಪೂಜೆ ಆಯಿತು. ಹಾಗಾಗಿ ಆ ಮಾತಾಡಿರತಕ್ಕಂಥದ್ದು ಯಾವುದು? ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ಮಲಗಿ ನಿದ್ರಿಸುವಾಗ ಕೊನೆಯ ಸ್ಮರಣೆ ಭಗವಂತನದ್ದಾದ್ರೆ ಆ ನಿದ್ರೆಗೂ ಸಮಾಧಿಗೂ ಬಹಳ ಹತ್ತಿರ ಬಂದ್ಬಿಡ್ತು. ಆ ನಿದ್ರೆ ಸಮಾಧಿಯಲ್ಲಿ ಪರಿವರ್ತನೆ ಆಗ್ಬಹುದು. ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಓಡಾಡಿದ್ದೆಲ್ಲ ಪ್ರದಕ್ಷಿಣೆ ಆಗ್ಬೇಕಪ್ಪ. ಎಷ್ಟು ಪುಣ್ಯ ಬರ್ಬೋದು ಜೀವನದಲ್ಲಿ. ಇಟ್ಟ ಹೆಜ್ಜೆಯಲ್ಲಿ ಪ್ರದಕ್ಷಿಣೆ ಆಗಬೇಕು. ಅದಕ್ಕೇನು ಬೇಕು? ಒಂದು ಸ್ಮರಣೆ ಅಷ್ಟೇ, ಒಂದು ನೆನಪು. ಒಂದ್ಸಾರಿ ಆ ಕಡೆ ನಮ್ಮ ಮನಸ್ಸು ಹರಿದ್ರೆ ಇಟ್ಟ ಹೆಜ್ಜೆಯಲ್ಲ ಪ್ರದಕ್ಷಿಣೆ. ಸ್ತೋತ್ರಾಣಿ ಸರ್ವ ಆಗಿರ. ಆಡಿದ ಮಾತೆಲ್ಲ ಸ್ತೋತ್ರ. ಎಡೆಯಲ್ಲಿ ಅವನ ಸ್ಮರಣೆ ಬರ್ತಾ ಇದ್ರೆ ಆಡಿದ ಮಾತೆಲ್ಲ ಸ್ತೋತ್ರ. ಹಾಗೆ ಆಹಾರವೂ ಕೂಡ ಅದು ನೈವೇದ್ಯ ಆಗ್ಬೋದು, ಅದು ಯಜ್ಞ ಆಗ್ಬೋದು. ಒಂದು ನೆನಪು ಸೇರಿದಾಗ
ನೋಡಿ, ಅಡಿಗೆ ಅನ್ನೋ ಶಬ್ದ ಇದೆ. ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯದಕ್ಕೆ ವಿವರಣೆ ಕೊಡ್ತಾ ಇದ್ರು ನಮ್ಮ ಅಧ್ಯಯನದ ಸಮಯದಲ್ಲಿ. ಅದೇನಂದ್ರೆ, ಅಡಿಗೆ ಅಂತ ಯಾಕೆ ಹೆಸರು ಅಂದ್ರೆ, ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡುವಂಥದ್ದು ಅದು ಅಡಿಗೆ. ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡಬೇಕು. ಹಾಗೇನು ಅಂದ್ರೆ, ಅನ್ನದಲ್ಲಿ ಆ ಭಾವ ಬರ್ತದೆ, ಆ ಗುಣ ಬರ್ತದೆ. ಯಾರು ಊಟ ಮಾಡ್ತಾರೋ ಅವರೆಲ್ಲ ಆ ಭಾವಗಳು ಉಂಟಾಗ್ತವೆ. ಅಡಿಗೆ ಮಾಡುವಾಗ ಯಾವ ಭಾವ ಇದೆಯೋ ಆ ಭಾವ ಊಟ ಮಾಡುವವನಿಗೆ ಬರ್ತದೆ. ಈಗ ಹೆಂಡತಿಯನ್ನು ಕಾಡಿಸಿ ಪೀಡಿಸಿ ಮಾಡಿದ್ರೆ ಅವಳು ಅಡಿಗೆ ಮಾಡುವಾಗ ನೊಂದುಕೊಂಡು ಶಾಪ ಹಾಕ್ತಾ ಅಡಿಗೆ ಮಾಡ್ತಾ ಇರ್ತಾಳೆ. ಊಟ ಮಾಡುವ ಯಜಮಾನಿಗೆ ಅದೆಲ್ಲ ಬಂತು. ಹಾಗಾಗಿ ಇದು ಚೈನ್ ರಿಯಾಕ್ಷನ್ ಅನ್ನೋ ತರ ಹಾಗೆ, ಅಥವಾ ಒಂದು ಸರ್ಕಲ್, ವಿಷಯ ಸರ್ಕಲ್ ಅನ್ನೋ ತರ ಹಾಗೆ, ಗಂಡನಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ, ಗಂಡನಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅದು. ಅದೇ ಒಂದು ಅವಳು ಸಂತೋಷವಾಗಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಪ್ರೀತಿಯನ್ನೇ ಬಡಿಸ್ತಾಳೆ ಅವಳು. ಬರೀ ಊಟ ಬಡಿಸೋದಲ್ಲ, ಊಟದ ಜೊತೆಗೆ ಪ್ರೀತಿಯನ್ನೇ ಬಡಿಸ್ತಾ ಇರ್ತಾಳೆ. ಭಗವತ್ಸ್ಮರಣ ಪೂರ್ವಕವಾಗಿ ಏನಾದ್ರು ಮಾಡಿದ್ರೆ ಭಗವಂತನನ್ನೇ ಬಡಿಸ್ತಾಳೆ. ಅದು ಊಟ ಯಜ್ಞ ಆಗಿರ್ತದೆ, ಪ್ರಸಾದವೇ ನಿಜವಾದ ಅರ್ಥದಲ್ಲಿ. ಯಾಕೆಂದ್ರೆ ಭಗವಂತನೇ ಇರ್ತಾನೆ ಆ ಆಹಾರದಲ್ಲಿ. ಹೀಗಾಗುವಂತೆ ಆಗಬೇಕು ಅಂತ. ಹಾಗಾಗಿ ಹಿತಮಿತ ಮೇಧ್ಯಾಶನಂ, ಇಷ್ಟೇ ಮಾಡಪ್ಪ. ಆಹಾರದ ವಿಷಯದಲ್ಲಿ ಶಿಸ್ತಿರಲಿ, ಆಯ್ಕೆ ಇರಲಿ. ಆಹಾರದ ವಿಷಯದಲ್ಲಿ ಚೂಸಿ ಆಗಿರು, ಸಿಕ್ಕಿದ್ದೆಲ್ಲ ತಿನ್ನೋದಲ್ಲ. ಚೀಲ ತುಂಬು ಅನ್ನೋ ತರ ಬಂದಿದ್ನ ಚೀಲಕ್ಕೂ ಕೂಡ ನಾವು ಎಲ್ಲದನ್ನು ತುಂಬೋದಿಲ್ಲ ಅಲ್ವಾ? ಎಲ್ಲದನ್ನು ತುಂಬ್ತೇವೆ ಚೀಲಕ್ಕೆ. ಕಸವನ್ನು, ಕಡ್ಡಿಯನ್ನು, ಕಲ್ಮಶವನ್ನು, ಕೊಡತಿದ್ದನ್ನು ಚೀಲಕ್ಕೆ ತುಂಬ್ತೇವೆ ನಾವು? ಇಲ್ಲ ತಾನೆ ಅಂತ. ಹಾಗಾದ್ರೆ ಹೊಟ್ಟೆ ಚೀಲಕ್ಕೆ ನಾವು ಏಕೆ ಅಂಥದ್ನೆಲ್ಲ ತುಂಬುತ್ತೇವೆ? ನಾವು ಬೇಡವಾದದನ್ನೆಲ್ಲ ಯಾಕೆ ತುಂಬುತ್ತೇವೆ? ತಪ್ಪದು. ಹಾಗಾಗಿ ಹಿತವಾದುದನ್ನು ಮಿತವಾಗಿ, ಮೇಧ್ಯವಾಗಿಸಿಕೊಂಡು, ಪವಿತ್ರವಾಗಿಸಿಕೊಂಡು ಸೇವಿಸಿದ್ರೆ ತಪಸ್ಸೋದು. ಮನೆಯಲ್ಲಿದ್ದವರು ಮಾಡ್ಬೋದು, ಸಾಮಾನ್ಯ ಗೃಹಸ್ಥನೂ ಮಾಡ್ಬೋದು, ಯಾರೂ ಮಾಡಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ತಿಳುವಳಿಕೆ ಬೇಕು ನಮಗೆ. ಯಾವುದು ಹಿತ, ಯಾವುದು ಎಷ್ಟು ಮಿತ, ಹೇಗೆ ಅದು ಮೇಧ್ಯವಾಗುವಂಥದ್ದು, ಪವಿತ್ರವಾಗುವಂಥದ್ದು ಅನ್ನೋ ತಿಳುವಳಿಕೆ ಇದ್ರೆ ಯಾರೂ ಮಾಡಬಹುದಾಗಿರ್ತಕ್ಕಂಥದ್ದು ತಪಸ್ಸು. ಇಲ್ಲಿ ಇದು ಬರೀ ಒಂದು ಫುಡ್ಡಿಗೆ ಸಂಬಂಧಪಟ್ಟ ವಿಷಯ ಅಂತ ಅನ್ಕೋಬೇಡಿ. ತಪಸ್ಸು ಅಂದ್ರೆ ಓಹೋ ನಾನು ಏನೋ ಅನ್ಕೊಂಡಿದ್ದೆ, ಇದು ಅಡುಗೆ ಮನೆಗೆ ಸಂಬಂಧಪಟ್ಟ ವಿಷಯ, ಹೊಟ್ಟೆಗೆ ಸಂಬಂಧಪಟ್ಟ ವಿಷಯ ಅಂತ ಅನ್ಕೊಂಡು ಬಿಡಬೇಡಿ. ಆಹಾರ ಅನ್ನೋ ಶಬ್ದಕ್ಕೆ ತುಂಬಾ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿ ಇದೆ. ಹೊರಗಿನಿಂದ ಒಳಗೆ ಯಾವುದು ಬರ್ತದೋ ಅದೆಲ್ಲವೂ ಆಹಾರವೇ. ಆಹರಣಂ, ಹೊರಗಿನ ವಸ್ತು ನಮ್ಮೊಳಗೆ ಬಂದು ನಮ್ಮ ಪಾರ್ಟ್ ಅಂಡ್ ಪಾರ್ಸೆಲ್ ಆಗಬೇಕು, ನಮ್ಮೊಳಗೆ ಸೇರಿ ಹೋಗಬೇಕು, ಅದೆಲ್ಲ ಆಹಾರವೇ. ಈಗ ಬಾಯಿಯಿಂದ ನಾವು ಆಹಾರ ತಗೊಳ್ತೇವೆ, ಅಂದ್ರೆ ಅನ್ನ ತಗೊಳ್ತೇವೆ ಬಾಯಿಯಿಂದ. ಕಣ್ಣಿಗೆ ದೃಶ್ಯವೇ ಆಹಾರ, ಕಿವಿಗೆ ಶಬ್ದಗಳೇ ಆಹಾರ, ಮೂಗಿಗೆ ಪರಿಮಳವೇ ಆಹಾರ, ಚರ್ಮಕ್ಕೆ ಸ್ಪರ್ಶವೇ ಆಹಾರ. ಇಲ್ಲೂ ಕೂಡ ಚೂಸಿ ಆಗಿರ್ಬೇಕು ನಾವು, ಎಲ್ಲೂ ಕೂಡ ಶಿಸ್ತು ಬೇಕು, ಆಯ್ಕೆ ಬೇಕು. ಜೀವನ ಹೇಗಿರ್ಬೋದು? ಪೂರ್ತಿ ಇಡೀ ಜೀವನಕ್ಕೊಂದು ಚೌಕಟ್ಟು, ವಿಧಿ ನಿಷೇಧ, ಇದು ಬೇಕು, ಇದು ಬೇಡ, ಇದು ಮಾಡುವಂಥದ್ದು, ಇದು ಮಾಡದೇ ಇರುವಂಥದ್ದು. ಈ ಶಿಸ್ತಿಗೆ ತಪಸ್ಸು ಅಂತ ಹೆಸರು. ಇದು ನಮ್ಮಲ್ಲಿ ಇಲ್ವಾ ಅಂದ್ರೆ ಎಷ್ಟೋ ಅಷ್ಟಿದೆ, ಇಲ್ಲ ಅಂತೇನಿಲ್ಲ. ಈ ನಾವು ಎಲ್ಲವನ್ನು ತಿಂದ್ಬಿಡ್ತೇವ, ಎಲ್ಲವನ್ನು ನೋಡ್ತೇವ, ಕೇಳ್ತೇವ? ಇಲ್ಲ, ಏನೋ ಒಂದಷ್ಟು ಜೀವನದಲ್ಲಿ ಇಟ್ಕೊಂಡಿದ್ದೆ ನಾವು. ಇದು ಬೇಕು, ಇದು ಬೇಡ. ಆ ಬೇಕು ಬೇಡಗಳಿದೆ ನಮಗೆ. ಆ ಬೇಕು ಬೇಡಗಳು ಅದು ಸರಿಯಾದಾಗ ಅಂತ. ಬೇಕು ಬೇಡಗಳು ಹೇಗಿರಬೇಕು ಹಾಗಿದ್ದಾಗ, ನಿಜವಾದ ಬೇಕು ಬೇಡಗಳ ವಿವೇಕ ಬಂದಾಗ ಬದುಕು ತಪಸ್ಸಾಗಿ ಪರಿಣಮಿಸ್ತದೆ. ಆಲೋಚನೆ ಮಾಡಿ, ಇದು ಇಲ್ಲದೆ ಇದ್ರೆ ಅವನು ತನ್ನ ಶಿಷ್ಯನಿಗೆ ಏನನ್ನು ಬೋಧನೆ ಮಾಡ್ತಾ ಇರ್ತಾನೆ? ಅವನ ಜೀವನದಲ್ಲಿ ಇದು ಇಲ್ಲದೆ ಇದ್ರೆ, ಬೇಕು ಬೇಡಗಳ ವಿವೇಕ ಇಲ್ಲದೆ ಇದ್ರೆ, ಸರಿ ತಪ್ಪುಗಳ ವಿವೇಕ ಇಲ್ಲದೆ ಇದ್ರೆ, ಶಿಷ್ಯನಿಗೆ ಏನನ್ನು ಹೇಳ್ತಾ ಇರ್ತಾನೆ ಅವನು? ಬೇಕು ಇದು. ಹಾಗಾಗಿ ಒಟ್ಟು ಆಹಾರ ಹೊರಗಿನಿಂದ ಒಳಗೆ ತೆಗೆದುಕೊಳ್ಳುವುದು ಎಲ್ಲವೂ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೇಧ್ಯವಾಗಿರಬೇಕು. ಈ ಅಪವಿತ್ರವಾದುದನ್ನು ನೋಡಬೇಡ ಹಾಗೆ ಅಂತ. ಸಲ್ಲದ ಶಬ್ದಗಳನ್ನು ಕೇಳಬೇಡ. ಬೇಡವಾದುದು ಯಾವುದು ನನ್ನ ಆತ್ಮಕ್ಕೆ ಹಾನಿಕಾರಕವೋ ಅಂತ ಅದನ್ನು ಕೇಳಬೇಡ. ಎಲ್ಲ ವಿಷಯಕ್ಕೆ ಅನ್ವಯ ಮಾಡಿದೆ ನಾನು. ಆಗ ನೋಡಿ ತಪಸ್ಸಿನ ವ್ಯಾಪ್ತಿ ಎಷ್ಟು ಮಾಡಿದ್ರೂ ಇದೆ ತಪಸ್ಸು. ಹಾಗಂತ ಎಷ್ಟು ಕಡಿಮೆಯಲ್ಲಿ ಕೂಡ ತಪಸ್ಸು ಇದೆ. ಈಗ ಎಂಥ ಒಂದು ಅಶಿಸ್ತಿನ ಜೀವನ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರು ಕೂಡ ಏನೋ ಕೆಲವಿದೆ ಅವನಲ್ಲಿ, ಏನೂ ಇಲ್ಲದೆ ಇಲ್ಲ, ಏನೋ ಕೆಲವಿದೆ ಅಂತ. ಆ ಏನೋ ಕೆಲವಿದ್ದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ಶುಭ ಫಲವೂ ಕೂಡ ಹೆಚ್ಚಾಗ್ತದೆ, ಜೀವನವು ಇನ್ನಷ್ಟು ಒಳಿತಾಗ್ತದೆ. ಯಾಕೆಂದ್ರೆ
ನಮಗೆ ಅಂತ ಇಟ್ಟಿದ್ದು. ನಮ್ಮೆಲ್ಲರ ತಾಯಿ, ಜೀವಗಳೆಲ್ಲವುಗಳ ತಾಯಿ ದೇವ ನಮಗೆ ಅಂತ ಇಟ್ಟಿದ್ದು ಇಡುವಾಗ ನೋಡಿ ಇಟ್ಟಿರ್ತಾನೆ. ಅದು ನಮಗೆ ಶ್ರೇಯಸ್ಸಾಗಬೇಕು ಅದರಿಂದ ಅಂತ. ಉದಾಹರಣೆಗೆ ನಮ್ಮ ತಾಯಿಯಲ್ಲಿ ನಮಗೆ ಅಂತ ಹಾಲಿಟ್ಟಿದ್ದಾನೆ ಭಗವಂತ. ನಾವು ಹುಟ್ಟುವಾಗ ನಮ್ಮ ತಾಯಿಯರಲ್ಲೇ ಭಗವಂತ ಹಾಲಿಟ್ಟಿದ್ದಾನೆ. ಆ ಹಾಲಿನಲ್ಲಿ ಮಗು ಏನ್ ಬೇಕು ಎಲ್ಲ ಅಂಶಗಳಿದೆ ನೋಡಿ. ಬೇಕಾದದೆಲ್ಲವೂ ಬೇಕಾದ ರೀತಿಯಲ್ಲಿದೆ. ಅದು ಗಟ್ಟಿ ಇದ್ದಿದ್ರೆ ಮಗುವಿಗೆ ತಿನ್ನಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಹಾಲಾಗಿ ಅಂದ್ರೆ ಅಷ್ಟು ಮೃದುವಾಗಿ ದ್ರವಾಹಾರವಾಗಿ ಬಂದಿರತಕ್ಕಂಥದ್ದು ಅಂತ. ಅಂದ್ರೆ ಇಷ್ಟು ನಮ್ಮ ಹಿತೈಷಿ ಆಗಿರ್ತಕ್ಕಂಥ ಭಗವಂತ ಯಾವುದನ್ನು ನಮಗೆ ಇಟ್ಟನೋ ಅದನ್ನು ಸೇವಿಸ್ತೆ ಇನ್ನೇನನ್ನು ಸೇವಿಸಿದ್ರೆ ಅವನಿಗಿಂತ ದೊಡ್ಡ ಮೂರ್ಖ ಯಾರು? ಮೂರ್ಖನಾಗಬೇಕು, ತಪಸ್ವಿ ಆಗಬೇಕು, ಎರಡರಲ್ಲಿ ಒಂದಾಯ್ಕೆ. ಯಾವ್ದನ್ನು ಆರಿಸ್ಕೊಡ್ತೀರಿ?